ಆಸೆಯಾಗುತ್ತಿದೆಯಲ್ಲ. ಇವರನ್ನು ವಧಿಸಲು ಹೋದರೆ ಏಕೋ ವರಿಸುವ ಮನಸ್ಸಾಗುತ್ತಿದೆಯಲ್ಲ. ಏನು ಮಾಡಲಿ ಈಗೇನು ಮಾಡಲಿ? ನಾನು ಈ ರೂಪವನ್ನು ಧರಿಸಿ ನಾನು ಹೋದರೆ ಈತನು ನನ್ನನ್ನು ವರಿಸುವುದಿಲ್ಲ, ವರಿಸಿಬಿಡುತ್ತಾನೆ. ಆದ್ದರಿಂದ ನಾನು 16 ವರ್ಷದ ನವತರುಣೆಯ ವೇಷದಲ್ಲಿ ವೇಷವನ್ನು ಧರಿಸಿ ಹೋಗಿ ಈತನನ್ನು ವರಿಸುವೆನು. ಅಷ್ಟಾಗೋಯ್ತಾ ನಿಮ್ದು? ಸುಂದರಿಯಲ್ಲವೇ ಜಗದೊಳಗೆ ನಾ, ಸುಂದರಿಯಲ್ಲವೇ ಜಗದೊಳಗೆ ನಾ, ಮೂಜಗದೊಳಗೆ ಈ ಜಗದೊಳಗೆ, ಮೂಜಗದೊಳಗೆ ಈ ಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೆ ನಾ, ಜಗದೊಳಗೆ ನಾ, ಜಗದೊಳಗೆ ನಾ. ಈಗ ನಾನು ಯೌವನವತಿಯಾಗಿ ಕಾಣುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಪ್ರಿಯಾ ಪ್ರಿಯಾ ಪ್ರಿಯಾ. ಯಾರಮ್ಮ ನೀನು? ಅಯ್ಯೋ ಅಮ್ಮ ಎಂದು ಬಿಟ್ಟೆಯ? ನಿನ್ನ ಕಣ್ಣಿಗೆ ನಾನು ಅಮ್ಮನ ಹಾಗೆ ಕಾಣುವರೆ? ಹಾಗೆಂದು ಬೇಡ ಪ್ರಿಯಾ. ಮತ್ತೇನೇನಂತ ಬೇಕು? ಮನೋಹರಿ, ಸುಂದರಾಂಗಿ, ಪ್ರಿಯತಮೆ ಎನ್ನಬೇಕಲ್ಲವೇ? ಪರಸ್ತ್ರೀಯನ್ನು ಹಾಗೆ ಕರೆಯಬಾರದಲ್ಲವೇ? ಹಾಗೆ ನೀನು ಯಾರು? ಇಲ್ಲಿಗೆ ಬಂದ ಕಾರಣವೇ? ಲಂಕಾಧೀಶ್ವರ ರಾವಣನ ಸಹೋದರಿಯಾದ ನನ್ನನ್ನು ನಖ ನಖ ಶೂರ್ಪನಖ ಎಂದು ಕರೆಯುವರು. ಓಹೋ, ಹಾಗಾದರೆ ನೀನು ರಕ್ಕಸ ಕನ್ಯೆ. ನಿಮ್ಮ ಕಣ್ಣಿಗೆ ನಾನು ಹಾಗೆ ಕಾಣುವೆನೆ? ಹಾಗೆ ಕಾಣದಿದ್ದರೂ ನೀನು ರಕ್ಕಸಿಯೇ ತಾನೆ? ಸರಿ, ಬಂದ ಕಾರಣವೇ? ನನ್ನೇನಾಗಬೇಕು? ಪ್ರಿಯಾ, ಅದೇ ಅದೇ ಅದಾಗಬೇಕು ಪ್ರಿಯಾ. ಯಾವುದಾಗಬೇಕು? ನೀನು ನನ್ನನ್ನು ಮದುವೆಯಾಗಬೇಕು. ಅದು ಸಾಧ್ಯವಿಲ್ಲ. ನನಗೆ ಈಗಾಗಲೇ ವಿವಾಹವಾಗಿದೆ. ಇಗೋ ನನ್ನ ಪತ್ನಿ ಇಲ್ಲಿಯೇ ಇರುವಳು. ಓಹೋ, ಈಕೆಯೇ ನಿನ್ನ ಪತ್ನಿಯೋ? ನನಗಿಂತ ಏನು ಸುಂದರವಲ್ಲ. ಇರಲಿ, ನೀನು ನನ್ನನ್ನು ವರಿಸು ಪ್ರಿಯಾ, ನಾನು ನಿನ್ನ ಉಪಪತ್ನಿಯಾಗುತ್ತೇನೆ. ಸಾಧ್ಯವಿಲ್ಲ. ನಾನು ಏಕಪತ್ನಿ ವ್ರತಸ್ಥನು. ಏನನ್ನು? ಏಕಪತ್ನಿ ವ್ರತಸ್ಥನೇ? ಹಾಗಿದ್ದಲ್ಲಿ ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ವಿವಾಹವಾಗು. ಆಗಲೂ ನೀನು ಏಕಪತ್ನಿ ವ್ರತಸ್ಥನೇ ತಾನೆ? ಕೂಡದು. ಆಕೆಯನ್ನು ನಾನು ಅಗ್ನಿ ಸಾಕ್ಷಿಯಾಗಿ ವರಿಸಿದ್ದೇನೆ. ಏನು? ಯಾವ ಸಾಕ್ಷಿ? ಅಗ್ನಿ ಸಾಕ್ಷಿಯಾಗಿ. ಓಹೋ, ಅಗ್ನಿ ಸಾಕ್ಷಿಯೇ? ನನ್ನನ್ನು ವಾಯು ಸಾಕ್ಷಿಯಾಗಿ ವರಿಸು. ಅದು ಸಾಧ್ಯವಿಲ್ಲ. ಈ ವನಕ್ಕೆ ನಾನೊಬ್ಬನೇ ಬಂದಿಲ್ಲ. ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು. ನೀನು ಅವನಲ್ಲಿಗೆ ಹೋಗು, ನಿನ್ನ ಕಾರ್ಯವಾಗುವುದು. ನಿನಗೆ ಸಹೋದರನು ಬೇರೆ ಇದ್ದಾನೆಯೋ? ಪ್ರಿಯಾ, ಆತ ನಿನಗಿಂತ ಸುಂದರನೇ? ಹೌದು, ಆದ್ದರಿಂದಲೇ ಅವನನ್ನು ಲಕ್ಷ್ಮಣ ಎನ್ನುವರು. ಆತನಿಗೆ ವಿವಾಹವಾಗಿರುವುದೇ? ಆತನಿಗೂ ವಿವಾಹವಾಗಿದೆ, ಆದರೆ ಆತನ ಜೊತೆ ಆತನ ಪತ್ನಿ ಬಂದಿಲ್ಲ. ಓಹೋ, ನಿನಗೆ ಮಾತ್ರ ಪತ್ನಿ ಜೊತೆಯಲ್ಲಿರಬೇಕು. ಒಳ್ಳೆಯದೇ ಆಯಿತು. ಈಗ ನಾನು ಆತನಿಗೆ ಜೊತೆಯಾಗುವೆ. ಪ್ರಿಯಾ, ಆತನನ್ನು ವರಿಸಲು ಏನಾದರೂ ಒಂದು ಗುರುತನ್ನು ಕೊಡು. ಅದನ್ನು ತೋರಿಸಿ ನಾನು ಆತನನ್ನು ವಿವಾಹವಾಗುವೆ. ಹಾಗೆಯೇ ಆಗಲ್ಲ. ಬೆನ್ನು ತಿರುಗಿಸಿ ನಿಲ್ಲು. ಪ್ರಿಯಾ, ಬೆನ್ನ ಮೇಲೆ ಏಕೆ? ಹಣೆ ಮೇಲೆ ಬರೆಯಬಹುದಲ್ಲವೇ? ಕೂಡದು. ಕೂಡದೆ. ಕೆನ್ನೆಯ ಮೇಲೆ? ಸಾಧ್ಯವಿಲ್ಲ. ಅಂಗೈಯ ಮೇಲಾದರೂ ಬರೆಯಬಹುದಲ್ಲ? ಅದು ಕೂಡ ಸಾಧ್ಯವಿಲ್ಲ. ಏಕೆ ಪ್ರಿಯಾ? ಏಕೆಂದರೆ ಆ ಕುರುಹನ್ನು ವಧು ನೋಡಬಾರದು. ಓಹೋ, ನಾನು ನೋಡಬಾರದೆ? ಆಯ್ತು, ಹಾಗಿದ್ದಲ್ಲಿ ಬೆನ್ನ ಮೇಲೆ ಬರಿ.
ಬರೆಯೋದೇನು ಬರೆಯುತ್ತೀರಿ, ಆದರೆ ದಪ್ಪದಾಗಿ ದುಂಡದಾಗಿ ಬರಿ. ಅದನ್ನು ಕಂಡಕ್ಷಣ ದಪ್ಪದಾಗಿ ದುಂಡಾಗಿ ಬರಿ. ಅದನ್ನು ನೋಡಿದ ತಕ್ಷಣವೇ ಆತನನ್ನು ವರಿಸಬೇಕು. ಹಾಗೆಯೇ ತಿರುಗಿದೆ. ಇದನ್ನು ಅವನಿಗೆ ತೋರಿಸು, ಅವಮಾನಿಸುವನು. ಏನು ಅವಮಾನಿಸುವನೆ? ಹಾಗಲ್ಲ, ಪದಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು ಎಂದೆ. ಓಹೋ, ಅವ ನನ್ನನ್ನು ಮಾನಿಸುವನು. ಹಾಗಿದ್ದಲ್ಲಿ ಸರಿ. ನಾನು ನಿನ್ನ ಸಹೋದರನನ್ನು ವರಿಸಿದರೆ ನೀನು ನನಗೆ ಏನಾಗಬೇಕು? ಭಾವ.